ಸುಮಾರ. ವಿಷಯನ ಯಾಕೆ ಮತ್ತೆ ಮತ್ತೆ ಜ್ಞಾಪಕ ಮಾಡ್ತೀರಿ? ಈಗ ನಾನು ಚೆನ್ನಾಗೇ ಇದ್ದೀನಲ್ಲ. ಪ್ರಕೃತಿ, ನಾನ್ ಚೆನ್ನಾಗಿದ್ದೀನಿ ಅಂತ ನೀನ್ ಯಾಕೆ ಮೋಸ ಮಾಡ್ಕೊಂತಿದ್ಯಾ? ಊರಿನ ಜನ ಏನು ಹೇಳ್ತಾರಂತ ನಿನ್ ನೋವನ್ನ ಮನ್ಸಲ್ಲೇ ಬಚ್ಚಿಟ್ಕೊಂಡು ಇನ್ನೆಷ್ಟು ದಿನ ಅಂತ ಹೀಗೆ ನಗ್ನಗ್ತಾ ಇರ್ತೀಯ? ಆ ಮಾತು ನಿಮ್ಗೂ ಅನ್ವಯಿಸುತ್ತೆ. ಮದ್ವೆ ಆಗಿ ಇನ್ನು 1 ತಿಂಗಳು ಆಗಿಲ್ಲ. ಈ ಗಡ್ಡ ಬಿಟ್ಕೊಂಡು ಸನ್ಯಾಸಿ ತರ ತಿರುಗಾಡ್ತಾ ಇದ್ರೆ ಊರಿನ ಜನ ಎಲ್ಲ ಮಾತಾಡೋದು ನಿಮ್ ಬಗ್ಗೆನೆ. ಮೊದ್ಲು ಆ ಗಡ್ಡ ತೆಗ್ಸಿ ಮೊದ್ಲಿನ ತರಾನೇ ಹಾಯಾಗಿರಿ. ಇಷ್ಟಕ್ಕೂ ನನ್ನಿಂದ ನಿಮ್ಗೇನ್ ತೊಂದ್ರೆ ಇಲ್ವಲ್ಲ? ಮಾತಾಡೋದು ಸುಲಭ, ಆದ್ರೆ ಅನುಭವಿಸೋದು ಅಷ್ಟೇ ಕಷ್ಟ. ಸುಖ ಸಿಗ್ಬೇಕು ಅಂತಂದ್ರೆ ನೆಮ್ಮದಿರ್ಬೇಕು. ನೆಮ್ಮದಿರ್ಬೇಕು ಅಂದ್ರೆ ಮನಸ್ಸು ಸರಿಯಾಗಿರ್ಬೇಕು. ಆಗ್ಲೇ ಸಂತೋಷವಾಗಿರೋಕ್ಕಾಗೋದು. ಆದ್ರೆ ಅವೆರಡನ್ನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊ. ನಿನ್ನ ಮನಸ್ಸನ್ನ ಬದಲಾಯಿಸ್ಕೊ. ನಾನು ಹೇಳಿದನ್ನು ಕೇಳು. ಅದು ನನ್ನ ಕೊನೆ ಆಸೆ. ಹರಿಯೋ ನದಿ ದಿಕ್ಕು ಬದಲಾಯಿಸಿದ್ರು ಅದು ಸೇರೋದು ಸಮುದ್ರನೇ. ನನ್ನ ಒತ್ತಾಯಕ್ಕೆ ಕಟ್ಟಿಬಿಟ್ಟು ನನ್ನ ನಿರ್ಧಾರನ ಬದಲಾಯಿಸ್ಕೊಂಡ್ರು ನಿನ್ನ ಮರೆಯೋದಿಕ್ಕೆ ಸಾಧ್ಯನಾ? ಇಲ್ಲ ಪ್ರಕೃತಿ, ನನ್ನ ಪಾಸಿಟಿವ್ ಫಿಕ್ಸ್ ಬೇಡ. ನೀನು ಬೇರೊಬ್ಬರ ಮದುವೆ ಮಾಡಿಕೊಂಡು ನಿಮ್ ಬಾಳನ್ನ ಸಾರ್ಥಕ ಪಡಿಸ್ಕೊಂಡು ಅರ್ಥಪೂರ್ಣವಾಗಿ ಬಾಳ್ ನಡೆಸ್ಬೇಕು. ಆಗ್ಲೇ ನನ್ನ ಜೀವನದಲ್ಲಿ ನಾನ್ ಮಾಡಿದ 2 ತಪ್ಪುಗಳಲ್ಲಿ 1 ತಪ್ಪನ್ನ ತಿದ್ಕೊಳಕ್ಕಾಗೋದು. ನಾನ್ ಮಾನಸಿಕವಾಗಿ ಅನುಭವಿಸ್ತಿರೋ ವೇದನೆ ಕಮ್ಮಿ ಆಗೋದು. ಇಷ್ಟೇ ನಾನು ನಿನ್ನ ಕೇಳ್ಕೊತಿರೋದು. ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ನನ್ನ ಜೀವನದಲ್ಲಿ ಹೀಗೆ ನಡೆಯೋದು ಅಂತ ಬರ್ದಿದ್ರೆ ಅದನ್ನು ಯಾರು ತಪ್ಸಕ್ಕಾಗಲ್ಲ. ಮಾವಯ್ಯ, ಪ್ರಕೃತಿ, ಏನ್ ಮಾವಯ್ಯ? ಏನಮ್ಮ ಇದು? ಹೊಸದಾಗಿ ಮದ್ವೆ ಆದ ಹೆಣ್ಣು ಮುಖದಲ್ಲಿ ಎಷ್ಟು ಕಳೆ ಇರ್ಬೇಕೋ ಆ ಕಳೆನೇ ಕಾಣಿಸ್ತಾ ಇಲ್ವಲ್ಲ? ಶ್ರವಣ ಏನಾದ್ರು ಬೈತ್ನ? ಚೇಚಿ, ಹಾಗೇನಿಲ್ಲ ಮಾವಯ್ಯ. ಆಗಿದ್ರೆ ಸರಿ ಬಿಡು. ನೋಡು, ಅವ್ನ್ ಕೇಳು ಆ ಕುರ್ಚಿನ ಗಟ್ಟನ ಮೊದ್ಲು ಬೋಳ್ಸೋದಕ್ಕೆ ಸ್ವಲ್ಪ ನಗ್ನಾಗ್ತಾ ಇರ್ಲಿ. ಏನ್ ಕಡಿಮೆ ಆಗಿದೆ ಅವನ್ಗಿಲ್ಲಿ? ನಾವಂತೂ ಹೇಳಿ ಸುಸ್ತಾಗೋಯ್ತಮ್ಮ. ನೀನೇ ಒಂದ್ಸರ್ ಮಾಡ್ಬೇಕು ತಾಯಿ. ಆಯ್ತು ಮಾವಯ್ಯ. ನಾಳೆ ನಮ್ಮೂರ್ ಜಾತ್ರೆ, ನೆಂಟ್ರಿಸ್ಟೆಲ್ಲ ಬರ್ತಾರೆ. ಒಬ್ಬಟ್ಟು ಅಂದ್ರೆ ಬಹಳ ವಿಶೇಷ. ಹೇಗಿರ್ಬೇಕು ಅಂತ ಬಾಯಿ ನಿಟ್ಟ ತಕ್ಷಣ ಕರ್ಗ ಹೋಗ್ಬಿಡ್ಬೇಕು. ಹಾಗಿರ್ಬೇಕು.
ಇಷ್ಟೊತ್ತಲ್ಲಿ? ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇಷ್ಟೊತ್ತಿನಲ್ಲಿ ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊತಾರೆ? ಬನ್ನಿ ಒಳಗೆ. ಬನ್ನಿ. ಏನಾದ್ರೂ ಮಾತಾಡೋದಿದ್ರೆ ಬೆಳಗ್ಗೆ ಹೇಳ್ಬೋದಿತ್ತಲ್ಲ. ದಯವಿಟ್ಟು ತಪ್ಪಾಗಿ ತಿಳಿಬೇಡಿ. ನಾನು ನಿಮ್ಮ ಹತ್ರ ನನ್ನ ಅಂತರಂಗದ ನೋವನ್ನ ಹೇಳ್ಕೊಳಕ್ ಬಂದಿದ್ದೀನಿ. ಅದನ್ನೇ ಆಗ್ಲಿ ಬೆಳಗ್ಗೆ ಹೇಳ್ಬೋದಾಗಿತ್ತು. ಬೆಳಿಗ್ಗೆ ಹೇಗ್ ಹೇಳಿ? ಮನೇಲಿ ಅತ್ತೆ ಮಾವ ಇರ್ತಾರೆ. ಹೊರಗ್ ಬಂದ್ರೆ ಜನ ತಪ್ಪು ತಿಳ್ಕೊತಾರೆ. ಎಲ್ಲ ಯೋಚನೆ ಮಾಡಿ ಇದೇ ಸರಿ ಅನ್ಕೊಂಡು ಇಲ್ಲಿಗೆ ಬಂದೆ. ಕೂತ್ಕೊಳ್ಳಿ. ಅಷ್ಟೊತ್ತಿಂದ ನಿಂತೇ ಇದ್ದೀರಾ? ಈಗ ಹೇಳಿ, ಏನ್ ಪ್ರಾಬ್ಲಮ್? ಅದು ಅದು ಶ್ರವಣನ ಹತ್ರ ಏನು ಹೇಳಿಲ್ವಾ? ಇಲ್ಲ, ನನ್ನ ಹತ್ರ ಏನು ಹೇಳಿಲ್ಲ. ಅವನು ಇತ್ತೀಚೆಗೆ ಕಾಣಿಸ್ತಾನೆ ಇಲ್ಲ. ನಿಜ. ಇತ್ತೀಚೆಗೆ ಅವ್ರು ಯಾರ ಹತ್ರನೂ ಮುಖ ಕೊಟ್ಟು ಸರಿಯಾಗಿ ಮಾತಾಡ್ತಿಲ್ಲ. ಯಾಕೆ? ನಿಮ್ಮಿಬ್ಬರ ಮಧ್ಯೆ ಅಂಥದ್ದೇನಾಯ್ತು? ಅಂಥದ್ದೇನಿಲ್ಲ, ಹೇಳ್ತೀನಿ. ಹೇಳಿ. ಇಲ್ಲಿ ಯಾರೂ ಇಲ್ಲ. ಅಪ್ಪ ಅಮ್ಮ ಇಬ್ರು ಊರ್ಗ್ ಹೋಗಿದ್ದಾರೆ. ನೀವು ಏನ್ ಹೇಳ್ಬೇಕು ಅನ್ಕೊಂಡಿದ್ರು ಧೈರ್ಯವಾಗಿ ಹೇಳ್ಬಹುದು. ನಮ್ ಮದ್ವೆ ಆದಾಗಿಂದ ಇಲ್ಲಿವರೆಗೂ ನನ್ನ ಶ್ರವಣ್ ಮಧ್ಯೆ ಯಾವ ಸಂಬಂಧನೂ ಆಗಿಲ್ಲ. ನನ್ ಜೊತೆ ಸರಿಯಾಗಿ ಮಾತು ಆಡಲ್ಲ. ಅವ್ರು ಯಾರ ಜೊತೆನೂ ತಮ್ಮ ನೋವನ್ನ ಹಂಚ್ಕೊಳ್ಳೋಕೆ ತಯಾರೇ ಇಲ್ಲ. ಅವ್ರ ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಕಲ್ಪನಾನು ಹುಡುಗಿನ ಲವ್ ಮಾಡ್ತಿದ್ರಂತೆ. ಆ ಹುಡುಗಿ ಏನೋ ಹೆಚ್ಚು ಕಡಿಮೆ ಆಗಿ ಸತ್ತು ಹೋದ್ಲು. ಅವ್ರ ಯೋಚನೆನೇ ಸದಾ ಕೊಡುತ್ತಾ ಇರ್ತಾರೆ. ನನ್ನಿಂದ ನಿಂಗೆ ಯಾವ ಸುಖನೂ ಸಿಗೋದಿಲ್ಲ. ನೀನ್ ಸುಖವಾಗಿರ್ಬೇಕು ಅಂದ್ರೆ ಇನ್ನೊಂದು ಮದ್ವೆ ಆಗ್ಲೇಬೇಕು ಅಂತ ಹಠ ಹಿಡ್ದಿದ್ದಾರೆ. ಈ ವಿಷಯ ಮೂರನೇವ್ರಿಗೆ ಗೊತ್ತಾಗಕ್ ಮುಂಚೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ ಸ್ನೇಹಿತರಿಗೆ ಬುದ್ಧಿ ಹೇಳಿ ನಮ್ಮನೆ ಗೌರವನ ಕಾಪಾಡಿ. ನೀವಿಬ್ರು ಪ್ರಾಣ ಸ್ನೇಹಿತರು. ಅರ್ಥ ಮಾಡ್ಕೊಳ್ತೀರಿ ಅನ್ನೋ ಕಾರಣದಿಂದ ಎಲ್ಲ ನಿರ್ಧಾರ ಮಾಡ್ಕೊಂಡು ಈ ವಿಷಯನ ಹೇಳ್ತಾ ಇದ್ದೀನಿ. ದಯವಿಟ್ಟು ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನು ಬರ್ತೀನಿ. ಶ್ರವಣ್, ನೀನು ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನು ಮಾಡಿದೆ? ಮತ್ತೆ ನನ್ನೇ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಿ? ನೀನು ಯಾವತ್ತೋ ನಡೆದ ಘಟನೆನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ರೆ ಏನೋ ಪ್ರಯೋಜನ? ನೀನು ವಿದ್ಯಾವಂತ, ಬುದ್ಧಿವಂತ, ತಿಳುವಳಿಕೆ ಇರೋನು. ನೀನ್ ಲವ್ ಮಾಡಿರೋ ತಪ್ಪು ಅಂತ ನಾನ್ ಹೇಳ್ತಿಲ್ಲ. ಆದ್ರೆ ನೀನ್ ಮಾಡದೇ ಇರೋ ತಪ್ಪಿಗೆ ನೀನ್ ಯಾಕೋ ಶಿಕ್ಷೆ ಅನುಭವಿಸ್ತೀಯ? ನಡೆದಿರೋ ಘಟನೆಯಲ್ಲಿ ನಿಂದೇನು ತಪ್ಪಿಲ್ಲ. ನೋಡು, ಆ ಹುಡುಗಿನ ಮರೆತು ಪ್ರಕೃತಿ ಜೊತೆ ನೀನ್ ಬಾಳ್ವೆ ನಡೆಸು. ಅದೇ ನ್ಯಾಯ, ಅದೇ ಧರ್ಮ. ನಾನು ಅವಳನ್ನು ಹೇಗೋ ಮರೀಲಿ? ನನ್ನ ಜೀವನದಲ್ಲಿ ಪ್ರೀತಿ, ಪ್ರೇಮ ಅಂದ್ರೆ ಏನು ಅಂತ ಗೊತ್ತಾಗಿದ್ದೆ ಅವಳಿಂದ ಕಣು. ನಾನು ಕಲ್ಪನಾ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೀವಿ. ಮದುವೆನೂ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ನಾನು ಇಷ್ಟಪಟ್ಟಂತ ಹುಡುಗಿ